ಸ್ನೇಹಿತರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881ರ ಸೆಕ್ಷನ್ 138 ಚೆಕ್ ಬೌನ್ಸ್ ಪ್ರಕರಣಗಳ ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ಭಾಗದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಎಂದರೇನು ಹಾಗೂ ಯಾವ ಸಂದರ್ಭದಲ್ಲಿ ಸೆಕ್ಷನ್ 138 ಅನ್ವಯವಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ಭಾಗದಲ್ಲಿ ಚೆಕ್ ಬೌನ್ಸ್ ಪ್ರಕರಣದ ಸಂಪೂರ್ಣ ನ್ಯಾಯಾಲಯದ ಪ್ರಕ್ರಿಯೆ, ಅಂದರೆ ಚೆಕ್ ಬ್ಯಾಂಕಿನಲ್ಲಿ ಅಮಾನ್ಯವಾದ ಕ್ಷಣದಿಂದ ಹಿಡಿದು ಅಂತಿಮ ತೀರ್ಪಿನವರೆಗೂ ಪ್ರಕರಣ ಹೇಗೆ ಸಾಗುತ್ತದೆ ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಸಾಲ, ವ್ಯವಹಾರ ಅಥವಾ ಕಾನೂನುಬದ್ಧ ಹಣ ಪಾವತಿಗಾಗಿ ಚೆಕ್ ನೀಡಿರುತ್ತಾರೆ. ನಂತರ ಆ ಚೆಕ್ ಬ್ಯಾಂಕಿಗೆ ಸಲ್ಲಿಸಲಾಗುತ್ತದೆ. ಆದರೆ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲದಿರುವುದು, ಖಾತೆ ಮುಚ್ಚಿರುವುದು, ಪಾವತಿ ನಿಲ್ಲಿಸಿರುವುದು ಅಥವಾ ಸಹಿ ಹೊಂದಾಣಿಕೆ ಆಗದಿರುವುದು ಮುಂತಾದ ಕಾರಣಗಳಿಂದ ಚೆಕ್ ಅನ್ನು ಅಮಾನ್ಯಗೊಳಿಸಬಹುದು, ಅಂದರೆ ಬೋನಸ್ ಆಗಿರಬಹುದು. ಆಗ ಬ್ಯಾಂಕ್ ರಿಟರ್ನ್ ಮೆಮೊ ಎಂಬ ದಾಖಲೆ ನೀಡುತ್ತದೆ. ಇದೇ ದಾಖಲೆ ಮುಂದೆ ನ್ಯಾಯಾಲಯದಲ್ಲಿ ಅತ್ಯಂತ ಪ್ರಮುಖ ಸಾಕ್ಷ್ಯವಾಗುತ್ತದೆ. ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಚೆಕ್ ಬೌನ್ಸ್ ಆದ ಮೇಲೆ ಬ್ಯಾಂಕ್ ರಿಟರ್ನ್ ಮೆಮೊ ಎಂಬುದು ಪ್ರಮುಖ ದಾಖಲೆಯಾಗಿದೆ. ಚೆಕ್ಕಿನ ಜೊತೆಯಲ್ಲಿ ಈ ಬ್ಯಾಂಕ್ ರಿಟರ್ನ್ ಮೆಮೊ ಕೂಡ ಪ್ರಮುಖ ದಾಖಲೆಯಾಗಿದೆ. ಇದೇ ದಾಖಲೆ ನ್ಯಾಯಾಲಯದ ಅತ್ಯಂತ ಪ್ರಮುಖ ಸಾಕ್ಷ್ಯವಾಗುತ್ತದೆ. ಅಂದರೆ ಚೆಕ್ ಬ್ಯಾಂಕ್ನಲ್ಲಿ ಬೌನ್ಸ್ ಆಗಿದೆ, ಅದರಲ್ಲಿ ಅಮೌಂಟ್ ಇಲ್ಲ ಅಥವಾ ಇನ್ನೊಂದು ಮೇಲಿನ ಕಾರಣ ಎಲ್ಲ ಯಾವುದೋ ಒಂದು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದು ಬ್ಯಾಂಕಿನಿಂದ ಕೊಟ್ಟಿರುವಂತಹ ಒಂದು ಫೈನಲ್ ಇದು ಅಂತಲೇ ತಿಳ್ಕೋಬೇಕು, ಸಾಕ್ಷಿ ಅಂತಲೇ ತಿಳ್ಕೋಬೇಕಾಗ್ತದೆ. ಆ ಸಾಕ್ಷಿ ಕೇಸ್ ಯಾರು ಹಾಕಿರ್ತಾರೋ ಅವರಿಗೆ ಪ್ರಮುಖ ಸಾಕ್ಷಿ ಆಗಿರುತ್ತದೆ, ಪ್ರಮುಖ ರಕ್ಷಣೆ ಪಡೆದಿರುತ್ತಾರೆ. ಅದರಿಂದ ಈ ರೀತಿಯಲ್ಲಿ ಬ್ಯಾಂಕ್ ಮೆಮೊ ತಗೊಂಡು ಆದ ಮೇಲೆ ಆ ನಂತರ ಚೆಕ್ ಅಮಾನ್ಯವಾದ ದಿನದಿಂದ 30 ದಿನದ ಒಳಗೆ ದೂರುದಾರರು ಕಡ್ಡಾಯವಾಗಿ ಕಾನೂನು ನೋಟಿಸ್ ಕಳಿಸಬೇಕು. ಆ ನೋಟಿಸ್ ತುಂಬ ಮಹತ್ವದ್ದು, ಏಕೆಂದರೆ ಕಾನೂನು ಪ್ರಕಾರ ಹಣ ಪಾವತಿಸಲು ನೀಡುವ ಕೊನೆಯ ಅವಕಾಶ ಇದಾಗಿದೆ. ಇದು ಮುಖ್ಯವಾದದ್ದು. ಯಾವಾಗ ಚೆಕ್ ಬೌನ್ಸ್ ಆಗುತ್ತೋ ಆ ಚೆಕ್ ಬೌನ್ಸ್ ಆದ ಮೇಲೆ 30 ದಿನದ ಒಳಗೆ ಆ ಚೆಕ್ ಕೊಟ್ಟಿರುವಂತಹ ಪಾರ್ಟಿಗೆ ಕಾನೂನು ಲೀಗಲ್ ನೋಟಿಸ್ ಕಳಿಸಬೇಕಾಗುತ್ತದೆ. ಆ ಲೀಗಲ್ ನೋಟಿಸ್ ಕಳಿಸುವ ಮಹತ್ವ ವಿಚಾರ ಏನೆಂದರೆ, ಆ ಕೊನೆಯ ಅವಕಾಶವಾಗಿ ಕೋರ್ಟು, ನ್ಯಾಯಾಲಯ ಮತ್ತು ಅವರಿಗೆ ಅವಮಾನವಾಗುವಂತಹ ಯಾವುದೇ ಪರಿಸ್ಥಿತಿ ಬೇಡ ಅನ್ನುವ ವಿಚಾರದಿಂದ ಲೀಗಲ್ ನೋಟಿಸ್ ಕಳಿಸಲಾಗುತ್ತದೆ. ಲೀಗಲ್ ನೋಟಿಸ್ನಲ್ಲಿ ಇವೆಲ್ಲ ವಿಚಾರಗಳನ್ನು ತಿಳಿಸಿ 15 ದಿವಸ ಸಮಯ ನೀಡಿ, 15 ದಿವಸದ ಒಳಗೆ ಈ ಅಮೌಂಟನ್ನು ವಾಪಸ್ಸು ನೀಡಿ, ನಿಮ್ಮ ಚೆಕ್ಗಳನ್ನು ಮತ್ತು ದಾಖಲೆಯನ್ನು ವಾಪಸ್ಸು ಪಡೆದುಕೊಳ್ಳಿ ಅಂತ ತಿಳಿಸಿ ಲೀಗಲ್ ನೋಟಿಸ್ ಕಳಿಸಿರುತ್ತಾರೆ. ಈ ರೀತಿಯಾಗಿ ಲೀಗಲ್ ಕಾಲಾವಕಾಶ 15 ದಿವಸದ ಕಾಲಾವಕಾಶ ನೀಡಲಾಗುತ್ತದೆ. ಈ 15 ದಿವಸದ ಒಳಗೆ ಹಣ ಪಾವತಿಸಿದರೆ ಸಾಮಾನ್ಯವಾಗಿ ಕ್ರಿಮಿನಲ್ ಪ್ರಕರಣ ತಪ್ಪಬಹುದು. ಕ್ರಿಮಿನಲ್ ಪ್ರಕರಣ ಆಗದೆ ಅಲ್ಲಿಗೆ ರಾಜಿ ಆಗುತ್ತದೆ. ಆದರೆ ಹಣ ಪಾವತಿಸದಿದ್ದರೆ ಮಾತ್ರ ದೂರುದಾರರಿಗೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರು ಸಲ್ಲಿಸುವ ಹಕ್ಕು ಉಂಟಾಗುತ್ತದೆ. ಹಣ ಪಾವತಿ ಇದ್ದಾಗ ಅದು ಕ್ರಿಮಿನಲ್ ಅಪರಾಧವಾಗುತ್ತದೆ. ಅಪರಾಧವನ್ನು ದೂರು ದಾಖಲಿಸುವ ಹಕ್ಕು ಈ ಚೆಕ್ ತಗೊಂಡಿರುವಂತಹ ಸಿಗುತ್ತದೆ, ದೂರುದಾರರಿಗೆ ಸಿಗುತ್ತದೆ. ಪ್ರಕರಣ ದಾಖಲಿಸುವಾಗ ಸಾಮಾನ್ಯವಾಗಿ ಇಲ್ಲಿ ಮುಖ್ಯವಾದದ್ದು, ಪ್ರಕರಣ ದಾಖಲಿಸುವಾಗ ಸಾಮಾನ್ಯವಾಗಿ ಮೂಲ ಚೆಕ್, ಒರಿಜಿನಲ್ ಚೆಕ್ ಯಾವುದು ಕೊಟ್ಟಿರ್ತಾರೋ ಆ ಚೆಕ್ಕು ಆ ಪ್ರಕರಣದಲ್ಲಿ ಮೂಲವಾದದ್ದು ಅದು ಇರಲೇಬೇಕು. ಮೂಲ ಚೆಕ್ ಇರಬೇಕು. ಬ್ಯಾಂಕ್ ರಿಟರ್ನ್ಸ್ ಮೆಮೊ ಇರಲೇಬೇಕು. ಕಾನೂನು ನೋಟಿಸ್ ಪ್ರತಿ ನಿಮ್ಮ ಹತ್ರ ಇರಬೇಕು. ಒಂದು ಒರಿಜಿನಲ್ ಅಲ್ಲಿ ಹೋಗಿರುತ್ತೆ, ಅದರ ಪ್ರತಿ ನಿಮ್ಮ ಹತ್ರ ಇರಬೇಕು. ಮತ್ತು ನೀವು ಕಾನೂನು ನೋಟಿಸ್ ಕಳಿಸಿರುವಂಥ ಅಂಚೆ ರಸೀದಿ ಏನು ಕಳಿಸಿರ್ತಾರೆ ಅಂಚೆ ಮೂಲಕ, ಅದು ರಸೀದಿ ಇರಬೇಕು. ಮತ್ತು ಅಂಚೆ ಸ್ವೀಕೃತಿ ಅವರು ತಗೊಂಡಿದ್ದಾರಾ ಇಲ್ಲೋ ಅನ್ನೋದಕ್ಕೆ ಒಂದು ದಾಖಲೆ ಆಗಿರುತ್ತದೆ. ಅಂಚೆ ಸ್ವೀಕೃತಿ ಪತ್ರ ಇರಬೇಕು. ಅದು ಆನ್ಲೈನ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು, ರಿಟರ್ನ್ ಬಂದಿರುವಂಥ ಇರ್ಬೋದು. ಮತ್ತು ಬ್ಯಾಂಕ್ ಖಾತಾ ವಿವರಗಳು, ಅಂದರೆ ಯಾವ ಬ್ಯಾಂಕ್ ಕೊಟ್ಟಿರ್ತಾರೋ ಆ ಬ್ಯಾಂಕ್ನ ಖಾತೆ ವಿವರಗಳು ಇರಬೇಕು. ಹಾಗೂ ಸಾಲ ಅಥವಾ ವ್ಯವಹಾರದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರಬೇಕು. ಅಂದರೆ ಈ ಸಾಲ ಯಾವ ಕಾರಣದಿಂದ ತೆಗೆದುಕೊಂಡಿರ್ತಾರೆ ಅಥವಾ ಯಾವುದಾದ್ರು ದಾಖಲೆಗಳು ಬರೆದುಕೊಂಡಿದ್ದಾರೆ, ಆ ದಾಖಲೆಗಳ ಜೊತೆಗೆ ಈ ಎಲ್ಲ ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಸಿರಬೇಕು. ಆ ನಂತರ ನ್ಯಾಯಾಲಯ ಪ್ರಕರಣವನ್ನು ಪರಿಶೀಲಿಸಿ ಆರೋಪಿತ ವ್ಯಕ್ತಿಗೆ ಸಮನ್ಸ್ ಜಾರಿಗೊಳಿಸುತ್ತದೆ. ಈ ರೀತಿ ಕೇಸ್ ದಾಖಲಾದ ಮೇಲೆ ಎಲ್ಲ ದಾಖಲೆಗಳು ನ್ಯಾಯಾಲಯಕ್ಕೆ ನೀಡಿದ ಮೇಲೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ಮೇಲೆ, ಯಾಕೆಂದರೆ ಯಾವುದೇ ಒಂದು ದಾಖಲೆ ಇದರಲ್ಲಿ ಇಲ್ಲ ಅಂದ್ರೂ ಕೇಸ್ ದಾಖಲಾಗುವುದಿಲ್ಲ. ಆ ಎಲ್ಲ ದಾಖಲೆಗಳು ಇದ್ದಾಗ ಮಾತ್ರ ಕೇಸ್ ದಾಖಲಾಗುತ್ತದೆ. ಈ ರೀತಿ ಪ್ರಕರಣ ದಾಖಲಾದ ಮೇಲೆ ಕೋರ್ಟ್, ನ್ಯಾಯಾಲಯದಿಂದ ಯಾರು ಆರೋಪಿ ಇರ್ತಾರೆ ಆ ಆರೋಪಿಗೆ ಸಮನ್ಸ್ ಕಳಿಸಲಾಗುತ್ತದೆ.
ಆ ನಂತರ ಆರೋಪಿತ ವ್ಯಕ್ತಿ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಉತ್ತರ ನೀಡಬೇಕು. ಅಂದರೆ ಈ ಸಮನ್ಸ್ ಹೋದ ಮೇಲೆ ಆತ ಬಂದು ಅದಕ್ಕೆ ಅಬ್ಜೆಕ್ಷನ್ ಏನಿರುತ್ತೋ ಅಬ್ಜೆಕ್ಷನ್ ಆಗಿ ನೀಡಬೇಕಾಗುತ್ತದೆ. ಬಳಿಕ ದೂರುದಾರರ ಸಾಕ್ಷ್ಯ, ಪ್ರತಿಸಾಕ್ಷ್ಯ, ದಾಖಲೆಗಳ ಪರಿಶೀಲನೆ ಹಾಗೂ ವಾದಗಳು ನಡೆಯುತ್ತವೆ. ಇದು ಮುಖ್ಯವಾದದ್ದು. ಈ ರೀತಿ ಪ್ರಕರಣ ದಾಖಲಾದ ಮೇಲೆ, ಕ್ರಿಮಿನಲ್ ಪ್ರಕರಣ ದಾಖಲಾದ ಮೇಲೆ ಆರೋಪಿ ಬಂದು ಅದಕ್ಕೆ ಅಬ್ಜೆಕ್ಷನ್ ನೀಡಿದ ಮೇಲೆ, ಅದಕ್ಕೆ ಸೆಕ್ಷನ್ 113 ಅಂತ ಇರುತ್ತೆ, ಅದೆಲ್ಲ ಆದ ಮೇಲೆ ಬಳಿಕ ದೂರುದಾರರ ಸಾಕ್ಷ್ಯ, ಯಾರು ಕೇಸ್ ಹಾಕಿರ್ತಾರೆ ಕಂಪ್ಲೇಂಟ್, ಅವರ ಸಾಕ್ಷ್ಯ ಮೊದಲು ಸ್ಟಾರ್ಟ್ ಆಗುತ್ತೆ. ಆ ಸಾಕ್ಷ್ಯ ಬಂದಾಗ ಅದಕ್ಕೆ ಸಾಕ್ಷಿ, ಪ್ರತಿಸಾಕ್ಷ್ಯ ಮತ್ತು ಇವರದಾದ್ಮೇಲೆ ಪ್ರತಿಸಾಕ್ಷ್ಯ, ಆರೋಪಿಯ ಮತ್ತೆ ಸಾಕ್ಷ್ಯ ಇರುತ್ತದೆ. ಇವೆಲ್ಲ ದಾಖಲೆಗಳು ಆದಮೇಲೆ ದಾಖಲೆಗಳ ಪರಿಶೀಲನೆ, ಯಾವುದು ಏನು ದಾಖಲೆ ಇರ್ತವೆ, ಚೆಕ್ ಬೌನ್ಸ್ ಆಗಿರುವಂತಹ ಇವೆಲ್ಲವನ್ನು ಪರಿಶೀಲನೆ ಆಗುತ್ತವೆ. ಹಾಗೂ ಕೊನೆಯದಾಗಿ ವಾದಗಳು ಮಂಡಿಸುತ್ತಾರೆ. ಆರೋಪಿ ಕಡೆ ಅಡ್ವೊಕೇಟ್ ಅಂದರೆ ವಕೀಲರು ಮತ್ತು ಕೇಸ್ ಹಾಕಿರುವಂತಹ ಕಂಪ್ಲೇಂಟ್ ಕಡೆ ವಕೀಲರು ವಾದ ನಡೆಯುತ್ತವೆ. ಇಲ್ಲಿ ಮುಖ್ಯವಾದದ್ದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಡೆಯುವಂತಹ ಇವೆಲ್ಲ ಸಾಕ್ಷ್ಯ, ಪ್ರತಿಸಾಕ್ಷ್ಯಗಳು, ದಾಖಲೆಗಳ ಪರಿಶೀಲನೆಗಳು ನಡೆದಾದ ಮೇಲೆ ಕೊನೆಯಲ್ಲಿ ನ್ಯಾಯಾಲಯ ತನ್ನ ತೀರ್ಪು ನೀಡುತ್ತದೆ. ಸ್ನೇಹಿತರೆ, ಹಲವರು ಚೆಕ್ ಬೌನ್ಸ್ ಪ್ರಕರಣವನ್ನು ಸಣ್ಣ ವಿಷಯ ಎಂದುಕೊಂಡು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ಇದು ಜೈಲು ಶಿಕ್ಷೆ, ದೊಡ್ಡ ಮೊತ್ತದ ದಂಡ ಹಾಗೂ ಪರಿಹಾರ ಪಾವತಿಗೆ ಕಾರಣವಾಗಬಹುದಾದ ಗಂಭೀರ ಕ್ರಿಮಿನಲ್ ಪ್ರಕರಣವಾಗಿದೆ. ಆದ್ದರಿಂದ ಯಾವುದೇ ಕಾನೂನು ನೋಟಿಸು ಅಥವಾ ನ್ಯಾಯಾಲಯದ ಸಮನ್ಸ್ ಅನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಮಹತ್ವದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಇತ್ತೀಚಿನ ಮಹತ್ವದ ತೀರ್ಪುಗಳು ಹಾಗೂ ಸಾರ್ವಜನಿಕರು ತಿಳಿದುಕೊಳ್ಳಬೇಕಾದ ಪ್ರಮುಖ ಕಾನೂನು ಅಂಶಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.